ವೃತ್ತಕ್ಕೆ ಸಂಬಂಧಿಸಿರ್ತಕ್ಕಂತಹ ವೃತ್ತದ ಪರಿಧಿಯನ್ನು ಲೆಕ್ಕಾಚಾರ ಮಾಡತಕ್ಕಂತಹ ಸೂತ್ರವನ್ನು ನಾವು ಚಟುವಟಿಕೆ ಅಂತ ತಿಳಿದುಕೊಂಡಿದ್ದೀವಿ. ಚಟುವಟಿಕೆ ಎಲ್ರಿಗೂ ಇಷ್ಟವಾಗಿತ್ತಾ? ಎಸ್. ಹಾಗಾದ್ರೆ ಅದರ ಸೂತ್ರವನ್ನು ಯಾರಾದ್ರೂ ಹೇಳ್ಬೋದಲ್ಲ ನೀವು? ಯಾರು ಹೇಳ್ತೀರಿ? ವೃತ್ತದ ಸುತ್ತಳತೆಯ ಸೂತ್ರವನ್ನು ಯಾರು ಹೇಳ್ತೀರಿ? ಎಸ್. C is equal to 2πr ಅನ್ನೋ ಒಂದು ಸೂತ್ರವನ್ನು ನಾವು ಕಳೆದ ಒಂದು ತರಗತಿಯಲ್ಲಿ ಪ್ರಾಯೋಗಿಕವಾಗಿ ಕಲಿತುಕೊಂಡಿದ್ದೇವೆ. ಸರಿನಾ? ಸೊ ಇದರಲ್ಲಿ ಸಿ ಅಂದ್ರೆ ಏನು ಯಾರು ಹೇಳ್ತೀರಿ? ಸಿ ಅಂತಂದ್ರೇನು? ಸಿ ಅಂತಂದ್ರೆ ಪರಿಧಿ ಅಂತ ಹೇಳಿ. ಸಿ ಅಂತ ಅಂದ್ರೆ ಪರಿಧಿ, ಸುತ್ತಳತೆ ಅಂತ. ಸಿ ಅಂದ್ರೇನು? ಸುತ್ತಳತೆ. ಪೈ ಬೆಲೆ ಎಷ್ಟು? ಒಂದು ದಿನ ಒಂದು ತರಗತಿಯಲ್ಲಿ ಇದ್ರ ಬೆಲೆಯನ್ನು ಕೂಡ ಕಂಡುಹಿಡ್ಕೊಂಡಿದ್ವಿ ಅಲ್ವಾ? ಸೊ ಪೈ ಬೆಲೆ ಎಷ್ಟು ಯಾರು ಹೇಳ್ತೀರಿ? ಎಸ್. ಪೈ ಇಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 7. 22 ಡಿವೈಡೆಡ್ ಬೈ ಪೈ ಇಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 7. ಇದನ್ನು ಕೂಡ ನೀವು ತಿಳ್ಕೊಂಡಿದ್ದೀರಿ. ಸರಿನಾ? ಚಟುವಟಿಕೆಯ ಸಹಾಯದಿಂದ. ಸೊ ಆರ್ ಬೆಲೆ ಎಷ್ಟು? ಆರ್ ಬೆಲೆ ನಮಗೆ ಸ್ಥಿರವಾಗಿರುವುದಿಲ್ಲ ಅಲ್ವಾ? ವೃತ್ತದಿಂದ ವೃತ್ತಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ಆರ್ ಏನನ್ನ ಸೂಚಿಸುತ್ತೆ? ಆರ್ ಏನನ್ನ ಸೂಚಿಸುತ್ತೆ ಹೇಳ್ಬಿಟ್ರೆ ಯಾರಾದ್ರೂ ಹೇಳ್ತೀರಾ? ವೃತ್ತದ ತ್ರಿಜ್ಯವನ್ನ ಸೂಚಿಸುತ್ತೆ. ಈಗ ನಾವು ಈ ಸೂತ್ರವನ್ನು ಬಳಕೆ ಮಾಡಿಕೊಂಡು ಒಂದು ವೃತ್ತವನ್ನು ಬಳಕೆ ಮಾಡಿಕೊಂಡು ವೃತ್ತದ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿದು ಅಂತಕ್ಕಂಥದ್ದನ್ನು ನಾವು ಹಿಂದಿನ ತರಗತಿಯಲ್ಲಿ ಹೇಗೆ ಚಟುವಟಿಕೆ ಮಾಡಿದ್ರು, ಇಲ್ಲೂ ಕೂಡ ಅದೇ ರೀತಿಯ ಚಟುವಟಿಕೆಯಿಂದ ನಾವು ವೃತ್ತದ ವಿಸ್ತೀರ್ಣವನ್ನ ಲೆಕ್ಕಾಚಾರ ಮಾಡುವ ಒಂದು ಸೂತ್ರವನ್ನ ಕಂಡುಹಿಡ್ಕೊಳ್ತೇವೆ. ಸೊ ಎಲ್ಲರೂ ಬಂದು ಇಲ್ಲಿ ನಿಂತ್ಕೊಳ್ತೀರಾ? ಆ ಸೂತ್ರ ಹೇಗೆ ಪ್ರೂವ್ ಮಾಡ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ? ಎಸ್. ಬೇಕಾಗಿರ್ತಕ್ಕಂಥ ವಸ್ತುಗಳು ಒಂದು ಕಾಗದದ ಹಾಳೆ ತೆಗೆದುಕೊಳ್ಳೋಣ ಅಂತ. ಒಂದು ಕಾಗದದ ಹಾಳೆಯನ್ನು ತೆಗೆದುಕೊಂಡು ನಾವು ಇದರಲ್ಲಿ ಒಂದು ವೃತ್ತವನ್ನು ರಚನೆ ಮಾಡ್ಕೊಳ್ಬೇಕು ಆಯ್ತಾ? ವೃತ್ತವನ್ನು ರಚನೆ ಮಾಡ್ಕೊಳ್ಬೇಕು. ಈಗ ನಾವು ವೃತ್ತದ ವಿಸ್ತೀರ್ಣದ ಸೂತ್ರವನ್ನ ಈ ಪ್ರಾಯೋಗಿಕವಾಗಿ ಕಂಡುಕೊಳ್ಳೋಣ. ಹೇಳಿ, ವೃತ್ತದ ವಿಸ್ತೀರ್ಣದ ಸೂತ್ರವನ್ನ ಒಂದು ಚಟುವಟಿಕೆ ಮಾಡುವುದರ ಮೂಲಕ ಈಗ ನಾವು ಕಲಿತಾ ಹೋಗೋಣ. ವಿದ್ಯಾರ್ಥಿಗಳೇ, ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಧನಗಳು ಏನಪ್ಪ ಅಂದರೆ, ಒಂದು ಹಾಳೆಯನ್ನು ತೆಗೆದುಕೊಳ್ಳಿ, ಆನಂತರ ಒಂದು ಕಡಿವಾರವನ್ನು ತೆಗೆದುಕೊಳ್ಳಿ, ಆನಂತರ ಒಂದು ಕತ್ರಿಯನ್ನು ತೆಗೆದುಕೊಳ್ಳಿ. ಇವುಗಳನ್ನು ಬಳಕೆ ಮಾಡಿಕೊಂಡು ಈಗ ಈ ಒಂದು ಚಟುವಟಿಕೆಯನ್ನು ಮುಂದುವರಿಸ್ತಾ ಹೋಗೋಣ. ಎಸ್. ಬೈಡಿ ಇಲ್ಲಿ ಒಂದು ವೃತ್ತವನ್ನು ನೀನು ರಚನೆ ಮಾಡು. ಓಕೆ, ನಿಮಗೆ ಹಾಳೆ ಕೊಡ್ತಾ ಇದ್ದೀನಿ. ಒಂದು ವೃತ್ತವನ್ನು ರಚನೆ ಮಾಡು. ಎಷ್ಟು ಕಾಗದದಲ್ಲಿ ಎಷ್ಟು ದೊಡ್ಡದು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ದೊಡ್ಡದು ವೃತ್ತವನ್ನು ರಚನೆ ಮಾಡು. ಓಕೆ, ನೀನು ರಚನೆ ಮಾಡು ವೃತ್ತವನ್ನು. ಈ ಕೈವಾರ ಸಹಾಯದಿಂದ ಆಯ್ತಾ? ಹಾಂ. ಎಸ್. ಒಂದು ಕೈ. ಎಸ್. 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 ಓಕೆ. ಹಾಂ. ಓಕೆ. ಸೊ ಸುಮಂತ್ ವೃತ್ತವನ್ನು ರಚನೆ ಮಾಡಿಕೊಟ್ಟಿದ್ದಾನೆ. ಈಗ ನಾವು ಇದನ್ನು ಕಟ್ ಮಾಡೋಣ. ಯಾರಾದರೂ ಕಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಾ? ಎಸ್. ಇದರ ಪರಿಧಿನಲ್ಲಿ ನೀವು ಪರಿಧಿ ಮುಖಾಂತರ ವೃತ್ತವನ್ನು ಕಟ್ ಮಾಡಿ ತೆಗೆದುಕೊಳ್ಳಿ. ಹಾಂ, ನೋಡಿ, ಭಾನು ಮತ್ತೆ ಯಾರು ನಂದಿತಾ, ಆಮೇಲೆ ತನುಷ ಸೇರಿ ವೃತ್ತವನ್ನು ರಚನೆ ಮಾಡ್ಕೊಂಡು ಕಟ್ ಮಾಡಿ ತೆಗೆದುಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ವೃತ್ತ. ಈಗ ಏನು ಮಾಡೋಣ ಅಂದರೆ, ನೋಡಿ, ನಾನು ಇದನ್ನು ಹೀಗೆ ಮಡಿಸ್ತೀನಿ. ಹೀಗೆ ಮಡಿಸ್ತೀನಿ. ಸೊ ಉಂಟಾಗಿರೋ ಆಕೃತಿನ ಏನಂತ ಹೇಳ್ಬೋದು? ಈಗ ಅರ್ಧ ವೃತ್ತ ಅಂತ ಹೇಳ್ಬೋದಾ? ಸೊ ಮತ್ತೆ ಇದನ್ನ ಹೀಗೆ ಮಡಿಸ್ತೀನಿ. ಇದೆಷ್ಟು? ಎಷ್ಟು ವೃತ್ತ?
ಕಾಲು ಭಾಗ ಆಯ್ತಾ. ಆಮೇಲೆ ಮತ್ತೆ ಮಡಚೋಣ, ಆಮೇಲೆ ಮತ್ತೆ ಮಡಚೋಣ, ಈಗ ಮತ್ತೆ ಮಡಚೋಣ, ಆಮೇಲೆ ಮತ್ತೆ ಮಡಿಸ್ತಾ ಹೋಗೋಣ, ಮತ್ತೆ ಹೀಗೆ ಮಡಿಸ್ತಾ ಹೋಗೋಣ. ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದು ಮಾಡ್ತಾ ಹೋಗೋಣ. ಸೊ ಇಷ್ಟು ಮತ್ತೆ ತುಂಬ ದಪ್ಪ ಆಗಿರೋದ್ರಿಂದ ಕಾಗದ ಮತ್ತೆ ಇದನ್ನು ಮಾಡಿಸಲಿಕ್ಕೆ ಸಾಧ್ಯ ಆಗುತ್ತೆ, ಕಷ್ಟ ಆಗುತ್ತೆ. ಓಕೆ, ಸೊ ಏನು ಮಾಡೋಣ, ಈಗ ಇದನ್ನು ಓಪನ್ ಮಾಡಿ ನೋಡೋಣ ಏನಾಗಿದೆ ಅಂತ ನೋಡೋಣ. ಓಪನ್ ಮಾಡ್ತೀಯ ಅದನ್ನಷ್ಟೇ, ಓಪನ್ ಮಾಡು, ಅದನ್ನು ಬಿಡಿಸು, ಪೂರ್ತಿ ಬಿಡಿಸು, ಇನ್ನೂ ಬಿಡಿಸು. ಎಸ್, ಏನು ಬಂತು ಈಗ? ಯಾರಾದ್ರೂ ಹೇಳ್ತೀರಾ ಇವೆಲ್ಲ ಏನು ಅಂತ ಹೇಳ್ತೀರಾ? ತ್ರಿಜ್ಯಗಳು. ಎರಡು ತ್ರಿಜ್ಯಗಳ ನಡುವಿನ ಅಂತರವನ್ನು ಏನಂತ ಹೇಳೋಣ? ತ್ರಿಜ್ಯಾಂತರ ವೃತ್ತಖಂಡ ಅಂತ ಹೇಳೋಣ. ಏನಂತ ಹೇಳಬೇಕು? ತ್ರಿಜ್ಯಾಂತರ ವೃತ್ತಖಂಡ. ಸರಿನಾ? ಈಗ ಈ ತ್ರಿಜ್ಯಾಂತರ ವೃತ್ತಖಂಡವನ್ನ ಏನ್ ಮಾಡೋಣ, ಎಲ್ಲವನ್ನು ಕತ್ತರಿಸಿ ತೆಗೆದುಬಿಡೋಣ. ಆಯ್ತಾ? ಏನ್ ಮಾಡೋಣ, ಕತ್ತರಿಸ್ಬಿಟ್ಟು ಅವನ್ನ ಕಟ್ ಮಾಡಿ ತೆಗೆದುಬಿಡೋಣ. ಓಕೆ, ಇದನ್ನ ಈಗ ಕತ್ತರಿಸ್ಬಿಟ್ಟು ಎಸ್, ನಮಗೆ ಏನು ಸಿಕ್ತು ನೋಡಿ, ನೋಡ್ಲಿಕ್ಕೆ ತ್ರಿಭುಜ ತರನೇ ಕಾಣ್ತಾ ಇದೆಯಲ್ವಾ? ಇದು ತ್ರಿಜ್ಯಾಂತರ ವೃತ್ತಖಂಡ. ಈಗ ಇನ್ನೂ ಒಂದು ತೆಗೆದುಕೊಳ್ಳೋಣ. ಇದನ್ನ ತ್ರಿಜ್ಯಾಂತರ ವೃತ್ತಖಂಡವನ್ನು ಕತ್ತರಿಸಿ ಬರ್ತಾ ಇದೆಯಾ? ಎಸ್, ನೀನು ಒಂದು ಸ್ವಲ್ಪ ಹಾಗೆ ಮಾಡು, ತಡಿ ನಿಮಗೆ ಕೊಟ್ಬಿಡ್ತೀನಿ, ಪೋರ್ಷನನ್ನು ಕೊಟ್ಬಿಡ್ತೀನಿ, ಈ ಭಾಗವನ್ನು ನಿಮಗೆ ಕೊಟ್ಬಿಡ್ತೀನಿ. ಎಸ್, ಕಟ್ ಮಾಡಿದ್ದೀನಿ. ಇನ್ನೂ ಕಟ್ ಇದೆಯಾ? ಹಿಡ್ಕೊ. ಎಸ್, ಸ್ಟಾರ್ಟ್ ಮಾಡಿ. ಎಲ್ಲರೂ ಏನು ಮಡಿಕೆ ಆಗಿದೆ, ಇಲ್ಲಿ ಸ್ಕ್ವೀಸ್ ಮಾಡಿರೋ ಲೈನ್ ಏನಿದೆ ಆ ಲೈನ್ ಮುಖಾಂತರ ಎಲ್ಲರೂ ಕಟ್ ಮಾಡಿ ನನಗೆ ತ್ರಿಭುಜವನ್ನು ಕೊಡಿ. ಇಲ್ಲಿ ಉಂಟಾಗ್ತಕ್ಕಂಥ ಅಂದರೆ ತ್ರಿಜ್ಯಾಂತರ ವೃತ್ತಖಂಡವನ್ನು ಕೊಡಿ. ಓಕೆ, ನೋಡಿ ನೀವು ಕೊಟ್ಟಿರ್ತಕ್ಕಂತಹ ಆಕೃತಿಗಳಿವು. ಇವನ್ನ ಈಗ ನೀವು ಏನು ಮಾಡಬೇಕು ಅಂದರೆ ಇವನ್ನ ಏನು ಮಾಡಬೇಕು ಅಂದರೆ ನೋಡಿ, ಒಂದನ್ನು ಹೀಗೆ ನಿಲ್ಲಿಸಿ, ಇನ್ನೊಂದನ್ನು ರಿವರ್ಸ್ ಮಾಡಿ ಹೀಗೆ ನಿಲ್ಲಿಸಿ. ಆಯಿತಾ? ಸೊ ಹಾಗೇನೆ ಎರಡೇ ತೆಗೆದುಕೊಳ್ಳಿ, ಮೇಲಕ್ಕೆ ಶೃಂಗ ಮಾಡಿ, ಆಮೇಲೆ ಇನ್ನೊಂದನ್ನು ಹೀಗೆ ಕೆಳಗಡೆ ಶೃಂಗ ಮಾಡಿ. ಓಕೆನಾ? ಸರಿಯಾಗಿ ಜೋಡಿಸ್ಬೇಕು. ಓಕೆ, ಹೀಗೆ ಜೋಡಿಸ್ತಾ ಹೋಗಬೇಕು, ನೀವು ಈಗ ಜೋಡಿಸ್ತಾ ಹೋಗಬೇಕು. ಆಯಿತಾ? ಸಾಲಿನ ವಿದ್ಯಾರ್ಥಿಗಳು ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು. ಈಗ ಅದರ ಪ್ರಕಾರ ಆಲ್ರೆಡಿ ನಾನು ಇದನ್ನು ಅವರು ಕಟ್ ಮಾಡಿ ಕೊಟ್ಟುಬಿಟ್ಟಿದ್ದಾರೆ. ಈಗ ಇನ್ನೂ ನಮಗೆ ಸ್ಪಷ್ಟವಾಗಿ ಕಾಣಬೇಕು ಅಂತಂದರೆ ನೋಡಿ, ಇವನ್ನು ಜೋಡಿಸ್ಕೊಳ್ಳಿ. ಹೀಗೆ ಜೋಡಿಸ್ತಾ ಹೋಗಿ, ಮೇಲೊಂದು ಕೆಳಗೊಂದು ಶೃಂಗ ಒಂದ್ಸರಿ ಮೇಲೆ ಬರಬೇಕು, ಒಂದ್ಸರಿ ಕೆಳಗೆ ಬರಬೇಕು. ಈ ರೀತಿ ಕಂಪ್ಲೀಟಾಗಿ ಜೋಡಿಸಿ ಕಂಪ್ಲೀಟ್ ಮಾಡಿ. ಅದೇ ರೀತಿ ಸುಮಂತು ಅಲ್ಲಿ ಬರಿತಾ ಇದ್ದಾನೆ, ನೀವು ಇಲ್ಲಿ ಹೇಗೆ ಜೋಡಿಸ್ತಿದ್ದೀರೋ ಅದೇ ರೀತಿ ಈ ಆಕೃತಿಯ ಒಂದು ಚಿತ್ರಣವನ್ನು ಕಪ್ಪು ಹಲಗೆಯ ಮೇಲೆ ಮೂಡಿಸ್ತಾ ಇದ್ದಾನೆ. ಓಕೆ, ಈ ಬೋರ್ಡ್ ಮೇಲೆ ಅದನ್ನು ಮೂಡಿಸ್ತಾ ಇದ್ದಾನೆ. ಓಕೆ, ಇಲ್ಲಿಗೆ ಕಂಪ್ಲೀಟಾಗಿ ಎಲ್ಲನೂ ಜೋಡಿಸಿದ್ದಾಯ್ತಲ್ವಾ? ಸೊ ಒಂದು ವೃತ್ತವನ್ನು ಕಾಗದದಲ್ಲಿ ಕತ್ತರಿಸ್ಕೊಂಡು ಆ ವೃತ್ತದಲ್ಲಿ ಸಾಧ್ಯವಾದಷ್ಟು ಚಿಕ್ಕ ತ್ರಿಜ್ಯಾಂತರ ವೃತ್ತಖಂಡಗಳನ್ನು ಕತ್ತರಿಸ್ಕೊಂಡು ಈ ರೀತಿ ಜೋಡಿಸಿದಾಗ ನಮಗೆ ಒಂದು ಆಕೃತಿ ಕಂಡು ಬರುತ್ತೆ. ಆಕೃತಿ ಹೆಸರು ಹೇಳ್ತೀರಾ? ಏನಿದು? ಥರ ಕಾಣ್ತಾ ಇದೆ. ನೋಡ್ಲಿಕ್ಕೆ ಯಾವ ಥರ ಕಾಣ್ತಾ ಇದೆ? ಆಯತ ಥರ ಕಾಣ್ತಾ ಇದೆ. ಹಾಗಾದರೆ ಒಂದು ವೃತ್ತಕ್ಕೂ ಆಯತಕ್ಕೂ ವಿಸ್ತೀರ್ಣದಲ್ಲಿ ಒಂದು ರೀತಿ ಸಮತೆ ಕಾಣ್ತಾ ಇದೆ ಅನಿಸುತ್ತೆ ಅಲ್ವಾ ನಮಗೆ? ಎಸ್, ಹಾಗಾದರೆ ಆಯತದ ವಿಸ್ತೀರ್ಣದ ಸೂತ್ರವನ್ನು ಬಳಕೆ ಮಾಡ್ಕೊಂಡು ನಾವು ವೃತ್ತದ ವಿಸ್ತೀರ್ಣದ ಸೂತ್ರವನ್ನು ಪ್ರೂವ್ ಮಾಡ್ಬೋದು ಅಂತ ಗೊತ್ತಾಗ್ತಿದೆಯಲ್ವಾ? ಎಸ್, ಸುಮಂತ್ ಅಲ್ಲಿ ಕಂಪ್ಲೀಟ್ ಮಾಡಿದಲ್ವಾ? ಅಲ್ಲಿ ಕಂಪ್ಲೀಟ್ ಮಾಡಿದ್ದಾನೆ. ಈಗ ಅದು ಭಾಗಗಳನ್ನು ನೋಡ್ತಾ ಹೋಗಿ. ಸೊ ಒಂದು ಶೃಂಗ ಮೇಲೆ, ಒಂದು ಶೃಂಗ ಕೆಳಗೆ ಬಂದಿದೆ, ಸರಿನಾ? ಇದು ಒಂದು ಆಯತ ಅಂತ ನಾವು ತಿಳ್ಕೊಂಡಿದ್ದೀವಿ. ಆಯತಕ್ಕೆ ಉದ್ದ ಮತ್ತೆ ಅಗಲಗಳಿದೆ ಅಲ್ವಾ? ಇದನ್ನ ಏನಂತ ತಗೊಳ್ಳೋಣ? ಉದ್ದಕ್ಕೆ ಸಂಕೇತ ಎಲ್, ಇದು ಅಗಲಕ್ಕೆ ಸಂಕೇತ ಬಿ, ಸರಿನಾ?
ಈಗ ಇಲ್ಲಿಂದ ಇಲ್ಲಿವರೆಗೂ ಇದೆಯಲ್ಲ, ವೃತ್ತಕ್ಕೆ ಸಂಬಂಧಿಸಿದಂತೆ ಏನು ಅಂತ ಹೇಳ್ತೀರಾ ನೋಡೋಣ. ಇದನ್ನ ಇದೇನು ಅಂತ ಹೇಳ್ತೀರಾ ನೋಡಿ. ಇಲ್ಲಿ ಅರ್ಧ ಪರಿಧಿ ಕೆಳಗೆ ಬಂತು, ಅರ್ಧ ಪರಿಧಿ ಮೇಲ್ ಬಂತು. ಅಂದ್ರೆ ಇದು ಉದ್ದ, ಎರಡು ಉದ್ದಗಳನ್ನ ಕೂಡಿದ್ರೆ ಏನ್ ಬರುತ್ತೆ? ಪರಿಧಿ ಬರುತ್ತೆ ಅಲ್ವಾ. ಅಂದ್ರೆ ಪರಿಧಿಯ ಸೂತ್ರ ಏನು? ಸಿ ಇಸ್ ಈಕ್ವಲ್ ಟು 2πr. ಅಂದ್ರೆ 2πr ಅನ್ನೋದು ಏನಾಗುತ್ತೆ? ಈಗ ಎರಡು ಕಡೆ ಹಂಚಿಕೆ ಆಗುತ್ತೆ, ಅರ್ಧ ಅರ್ಧ ಆಗ್ತದೆ ಅಲ್ವಾ. ಅರ್ಧ ಪರಿಧಿ ಕೆಳಗೆ ಬಂದಿದೆ, ಅರ್ಧ ಪರಿಧಿ ಮೇಲೆ ಹೋಗಿರೋದ್ರಿಂದ 2πr ಸಿ ಇಸ್ ಈಕ್ವಲ್ ಟು 2πr ಇರ್ತಕ್ಕಂಥದ್ದು ಏನಾಗುತ್ತೆ? 2πr ಡಿವೈಡೆಡ್ ಬೈ 2 ಮಾಡಿ ಭಾಗ ಮಾಡಿ ಅದನ್ನ 2 ಕ್ಯಾನ್ಸಲ್, ಏನ್ ನೋಡಿತ್ತು? ಅಂದ್ರೆ L ಇಸ್ ಈಕ್ವಲ್ ಟು πr. ಇಲ್ಲಿ ಎಷ್ಟಿರುತ್ತೆ ಹಾಗಿದ್ರೆ? ಯಾಕೆ ಅಲ್ಲೂ πr ಇರುತ್ತೆ? ಅಂದ್ರೆ ಆಯತದ ಅಭಿಮುಖ ಬಾಹುಗಳು ಸಮ ಇರೋದ್ರಿಂದ ಇಲ್ಲಿ πr ಇದ್ರೆ ಇಲ್ಲೂ πr ಇರುತ್ತೆ. ಹಾಗಾದ್ರೆ ಈ ಬಿ ಅಂದ್ರೆ ಏನು ಅಂತ ಯಾರಾದ್ರೂ ಹೇಳ್ತೀರಾ? ಇದೇನಿದು? ವೃತ್ತಕ್ಕೆ ಸಂಬಂಧಿಸಿದಂತೆ ಏನಿದೆ ಇವೆಲ್ಲ? ಏನಿವು? ತ್ರಿಜ್ಯಗಳು. ಅಂದ್ರೆ ಬಿ ಅನ್ನ ಏನಂತ ಬರಿಬಹುದು ನಾವು? ತ್ರಿಜ್ಯ ಅಂತ ಬರಿಬಹುದಾ? ಬಿ ಇಸ್ ಈಕ್ವಲ್ ಏನಾಗಿರುತ್ತೆ? ತ್ರಿಜ್ಯ ಆಗಿರುತ್ತೆ, r ಆಗಿರುತ್ತೆ ಅಲ್ವಾ. ಹಾಗಾದ್ರೆ ಆಯತದ ವಿಸ್ತೀರ್ಣದ ಸೂತ್ರ ಹಾಕೊಂಡು ನೋಡೇ ಬಿಡೋಣ ಅಲ್ವಾ, ಏನು ಬರುತ್ತೆ ಅಂತ ಆಮೇಲೆ ನಿರ್ಧಾರ ಮಾಡೋಣ. ಎಸ್, ಆಯತದ ವಿಸ್ತೀರ್ಣ ಸೂತ್ರ ಯಾರು ಹೇಳ್ತೀರಿ? ಆಯತದ ವಿಸ್ತೀರ್ಣ ಸೂತ್ರ ಯಾರು ಹೇಳ್ತೀರಿ? ಹಾ, A is equal to L into B. A is equal to ನೋಡಿ, L ಅಂದ್ರೆ ಏನು ಅಂತ ಹೇಳ್ತೀರಾ ಇಲ್ಲಿ? ಏನು? πr ಇಂಟು B ಅಂದ್ರೆ ಏನಂತ ಹೇಳ್ತೀರಾ? r ಅಂತ. ಸೊ A is equal to π. ಹಾಗೆ ಇಲ್ಲಿ r ಮತ್ತೆ r ಅನ್ನು ಗುಣಿಸಿದ್ರೆ ಏನು ಬರುತ್ತೆ? r ಸ್ಕ್ವೇರ್. ಏನಿದೆ? r ಸ್ಕ್ವೇರ್. r ಸ್ಕ್ವೇರ್ ಅಲ್ಲ, r ಸ್ಕ್ವೇರ್ ಬರುತ್ತೆ ಅಲ್ವಾ. r ಸ್ಕ್ವೇರ್. A is equal to πr ಸ್ಕ್ವೇರ್ ಅಂತಕ್ಕಂಥದ್ದು ಏನಂದ್ರೆ ಒಂದು ವೃತ್ತದ ವಿಸ್ತೀರ್ಣದ ಸೂತ್ರ. ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ? ಆಯತದಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ ಅಲ್ವಾ. ನೋಡಿ, ವೃತ್ತವನ್ನ ಚಿಕ್ಕ ಚಿಕ್ಕ ತ್ರಿಜ್ಯಾಂತರ ವೃತ್ತಖಂಡವಾಗಿ ಕತ್ತರಿಸಿ ಒಂದು ಪಕ್ಕವನ್ನು ಜೋಡಿಸ್ಬಿಟ್ರೆ ನಮ್ಗೆ ಆಯತ ಸಿಕ್ಬಿಡುತ್ತೆ. ಸರಿನಾ? ವೃತ್ತದ ಬೆಲೆಗಳು ನಮ್ಗೆ ಕೆಲವೊಂದು ಗೊತ್ತಿದೆ, ಪರಿಧಿಯ ಬೆಲೆ ಗೊತ್ತಿದೆ ಅಲ್ವಾ. ಸೊ ಇಲ್ಲಿ ಪರಿಧಿ ಏನಾಗಿದೆ? ಮೇಲರ್ಧ ಹೋಯ್ತು, ಕೆಳಗರ್ಧ ಹೋಯ್ತು. 2πr ಇರೋದು ಎರಡು ಕಡೆ ಹಂಚಿಕೆ ಆಯಿತು ಅಲ್ವಾ. πr ಆಯ್ತು, ಇದು πr ಇರುತ್ತೆ. ಆಮೇಲೆ ಈ ಅಂತರವನ್ನ ನಾವು ಏನಂತ ಕರಿತೀವಿ ವೃತ್ತದಲ್ಲಿ? ಈ ಅಂತರವನ್ನ ಏನಂತ ಕರಿತೀವಿ? ತ್ರಿಜ್ಯ. ಅಂದ್ರೆ ಈ ಅಗಲ ತ್ರಿಜ್ಯ ಆಗಿರುತ್ತೆ ಅಂತ ಅರ್ಥ. ಸೊ ಆಯತದ ವಿಸ್ತೀರ್ಣ ಸೂತ್ರವನ್ನು ಬರ್ಕೊಳ್ಳೋಣ. A is equal to L into B ಆಗಿದೆ. L ಬೆಲೆನ ಆದೇಶ ಮಾಡಿ, ಉದ್ದ ಏನಾಗಿರುತ್ತೆ? ಅರ್ಧ ಪರಿಧಿ ಆಗಿರುತ್ತೆ, ಅಂದ್ರೆ πr ಆಗಿರುತ್ತೆ. πr ಅನ್ನ L ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, B ಜಾಗದಲ್ಲಿ r ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ, A is equal to πr into r ಏನಾಯ್ತು? πr ಸ್ಕ್ವೇರ್ ಚದರ ಮಾನಗಳು. ಏನಿದೆ? ಚದರ ಮಾನಗಳು. ಇದು ಒಂದು ವೃತ್ತದ ವಿಸ್ತೀರ್ಣವನ್ನ ಒಂದು ಚಟುವಟಿಕೆಯ ಮೂಲಕ ಅಥವಾ ಒಂದು ಪ್ರಯೋಗದ ಮೂಲಕ ಕಲಿತಕ್ಕಂಥ ಸುಲಭ ವಿಧಾನ. ಸೂತ್ರ ಇಷ್ಟ ಆಯ್ತಾ? ಯಾವುದೇ ವೃತ್ತಕ್ಕೂ ಕೂಡ ನಾವು ಅದರ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಈ ಒಂದು ಸೂತ್ರವನ್ನು ಅನ್ವಯ ಮಾಡಬಹುದು. ಅರ್ಥ ಆಯ್ತಾ? ಎಸ್, ಹೀಗೆ ನಾವು ವೃತ್ತದ ವಿಸ್ತೀರ್ಣವನ್ನು ಲೆಕ್ಕಾಚಾರ ಮಾಡ್ತೀವಿ. ಈ ಸೂತ್ರವನ್ನು ಬಳಕೆ ಮಾಡ್ಕೊಳ್ತೀವಿ. ಆಯ್ತಾ?